ನತಮಸ್ತಕನಾಗಿ ಹಾಗೂ ಈ ಕ್ಷೇತ್ರದ ಆದಿಶಕ್ತಿ ತಾಯಿ ಮಹಾಲಕ್ಷ್ಮಿಯ ಪಾದಗಳಿಗೆ ನತಮಸ್ತಕನಾಗಿ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಯುವಕರ ಕಣ್ಮಣಿ ನಮ್ಮ ನೆಚ್ಚಿನ ಸ್ನೇಹಿತರಾಗಿರ್ತಕ್ಕಂಥ ಚಿದೋಣ ಸೌದಿ ಅವರೇ ಹಾಗೂ ಇನ್ನೋರ್ವ ಸ್ನೇಹಿತರು ಹಾಗೂ ನೀರಾವರಿ ಇಲಾಖೆಯ ಇಂಜಿನಿಯರ್ ಆಗಿರ್ತಕ್ಕಂಥ ಪ್ರವೀಣ್ ಪಾಟೀಲ್ ಅವರೇ ಹಾಗೂ ಈ ಕಾರ್ಯವನ್ನು ಇಲ್ಲಿವರೆಗೆ ಯಶಸ್ವಿಯಾಗಿ ಕಾರ್ಯ ಮಾಡಿ ನಮಗೆ ನೀರು ತಂದು ಕೊಟ್ಟಿರ್ತಕ್ಕಂಥ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ರಮೇಶಣ್ಣ ಗಾಣಿಗೇರ್ ಅವರೇ ಹಾಗೂ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಇರಗೋಡ ಪಾಟೀಲ್ ಅವರೇ ಹಾಗೂ ಇನ್ನೋರ್ವ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಸೂರ್ಯಕಾಂತ್ ಅಂಬಳ್ಕರ್ ಅವರೇ ಹಾಗೂ ಆತ್ಮೀಯ ಸ್ನೇಹಿತರು ವಕೀಲರಾಗಿರ್ತಕ್ಕಂಥ ನಮ್ಮ ಗೌರಿ ಹಿರೇಮಠ ಅವರೇ ಹಾಗೂ ಇನ್ನೋರ್ವ ಆತ್ಮೀಯರು ಸ್ನೇಹಿತರಾಗಿರ್ತಕ್ಕಂಥ ಭೀಮು ಕೇರಿ ಅವರೇ ಹಾಗೂ ಗ್ರಾಮದ ಚೇರ್ಮನ್ ಆಗಿರ್ತಕ್ಕಂಥ ನಮ್ಮ ಬಸವಂತ ಕಕ್ಕ ಗುಡ್ಡಾಪುರ ಅವರೇ ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಮುಂದೆ ಕೂತಿರ್ತಕ್ಕಂಥ ಯಾವತ್ತು ರೈತ ಬಾಂಧವರೇ, ಯುವ ಮಿತ್ರರೇ ಹಾಗೂ ತಾಯಂದಿರೇ, ಇವತ್ತಿನ ದಿವಸ ಭಾಳ ಅವಸರದಾಗ ಸೌಕರ್ಯ ಒಂದು ನಿನ್ನೆ ಸಂಜೆಗೆ ಫೋನ್ ಹಚ್ಚಿರೋ ನಾನು ಇದ್ದಿಲ್ಲ ಹರಿಹರ ಜಾತ್ರೆ ಹೋಗಿನ್ರಿ ಪಾದಾಗ ಆಗಿಲ್ಲ ನಾಳೆ ಜಪ್ಪ ಬಿಡೋಯ್ತಾರ ಅಂತ ಇಲ್ಲ ಚೂರು ಸೌಕರ್ಯ ಕರೆಸ್ಬೇಕಂತ ಹೇಳಿ ನಿನ್ನೆ ಮಾಡಿಕ್ರಿಂದ ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ಕಾರ್ಯಕ್ರಮ ಮಾಡಿದ್ದೀವಿ. ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ಇಲ್ಲಿ ಭಾಗದವ್ರನ್ನ ಕೂಡಿ ಇದನ್ನು ಕಾರ್ಯಕ್ರಮ ಮಾಡ್ಯಾರ್ರಿ. ಯಾಕಂದ್ರೆ ಒಂದು ಸಂತೋಷ ಅವ್ರಿಗೆಲ್ಲ ಸುಮಾರು ವರ್ಷಗಳಿಂದ, ಯಾಕಂದ್ರೆ ಭಾಳ ದಿವಸದಿಂದ ಬೇಡಿಕೆ ಇತ್ತು ನಮ್ಮೂರಿಗೆ ಹೊಳೆ ನೀರು ಬರಬೇಕು, ಕೆರೆಗೆ ನೀರು ತಂದು ಬಿಡಬೇಕು ಅಂತ ಹೇಳಿಕಿರಿಂದ ಈ ವರ್ಷ ನಮ್ಮ 20 ವರ್ಷದ ಕನಸು ನನಸಾಗಿದ ಪ್ರಯುಕ್ತ ಇವತ್ತು ಸಂತೋಷವಾಗಿ ಎಲ್ಲ ತಾಯಂದ್ರೆ ಬೆಳಗ್ಗೆಯಿಂದ ಬಂದು ಇಲ್ಲಿ ಹೋಳಿಗೆ ಮಾಡಿ ಇವ್ರಿಗೆಲ್ಲ ಹೋಳಿಗೆ ಊಟ ಮಾಡ್ಸಕ್ಕೆ ಅವ್ರು ಮತ್ತೆ ಬೆಳಗ್ಗೆನೇ ಬಂದು ಕೂತಾರೆ. ಅಂದ್ರೆ ಎಷ್ಟು ಸಂತೋಷ ಆಗೈತೆ ಅಂದ್ರೆ ನಮ್ಗೆ ನಾವು ಎಷ್ಟು ಹೇಳ್ರೂ ಕಡಿಮೆ. ಯಾಕಂದ್ರೆ ಈ ಕೃಷ್ಣಾ ನದಿ ನೀರನ್ನ ಈ ಭಾಗದ ಜನ ನೋಡ್ತೀವೋ ಇಲ್ಲ ಅಂತ ಹೇಳಿಕಿರಿಂದ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದ್ರೆ ಇವತ್ತು ಸನ್ಮಾನ್ಯ ಶ್ರೀ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿ ಅವರ ಕನಸಿನ ಕೂಸಿದೆ. ಅವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಬಂಜರ ಭೂಮಿಗೆ ನೀರು ತರ್ತಕ್ಕಂಥ ಕೆಲಸವನ್ನ ಫಸ್ಟ್ ಪೈಲ ಮಾಡಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಚಿದೋಣ್ಣ ಸೌದಿಯವರು ಕೂಡ ಈ ಎಲ್ಲ ವರ್ಗ ಕೆಲಸಗಳಿಗೆ ಹಿಂದೆ ಬೆನ್ನೆಲುಬಾಗಿ ಅವ್ರ ತಂದೆಯವರಿಗೆ ಬೆನ್ನೆಲುಬಾಗಿ ನಿಂತು ಈ ಭಾಗದ ರೈತರ ಒಂದು ಕಷ್ಟಗಳನ್ನ ನೋಡ್ತಾ ಈಗ ಅಮ್ಮಾಜೇಶ್ವರಿ ಆಗಿರ್ಬೋದು ಹಾಗೂ ಕೆರೆ ತುಂಬ ಯೋಜನೆ ಆಗಿರ್ಬೋದು. ಮುಂದಿನ ವರ್ಷ ಅಂದ್ರೆ ನಿಮ್ಗೆ ಗೊತ್ತಿರಲಿ, ನಮ್ಮ ಅಮ್ಮಾಜೇಶ್ವರಿ ಇದ್ರೊಳಗೆ ನಮ್ಮ ಊರು ಇರಲಿಲ್ಲ. ಆದ್ರೂ ನಾನು ಹೇಳಿ ಇವತ್ತು ಸಾವುಕಾರ ಮುಂದೆ ಮತ್ತು ಚಿವ ಸಾವುಕಾರ ಮುಂದೆ ಎಲ್ಲರ ಮುಂದೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಾಗ ಈ ಕೆರೆಗೆ ನೀರು ತುಂಬುವುದರಿಂದ ನಮಗೆ ಹಿಂದೆ ಉಳಿದಿರ್ತಕ್ಕಂಥ ಭಾಳಷ್ಟು ಒಂದು 6ನೇ ಭಾಗ ನಮ್ಮ ಅಡಾಲ್ಟಿ ಊರು ಉಳಿದೈತಿ. ಅದಕ್ಕೆ ನೀವು ಅಮ್ಮಾಜೇಶ್ವರಿದಾಗ ಕೂಡ ದಾಂಡಿಗೆ ನೀರು ತಂದು ನಮ್ಗೆ ಕೊಡ್ಬೇಕಂದಾಗ ಸುಮಾರು ಅದು ಮತ್ತೊಂದು 50 ಕೋಟಿ ರೂಪಾಯಿ ಎಸ್ಟಿಮೇಟ್ ಹೆಚ್ಚಾದರೂ ಕೂಡ ಒಂದು ಪೂರಾ ದಂಡಿಗೆ ಬೌಂಡ್ರಿಗೆ ಒಂದು ಲೈನ್ ಹಾಕಿರಿಂದ ಇವತ್ತು ಅಮ್ಮಾಜೇಶ್ವರಿ ಲೈನ್ ಕೂಡ ಇಲ್ಲಿ ತನಕ ಬಂದೈತಿ. ಅದಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಲಕ್ಷ್ಮಣಣ್ಣ ಸೌದಿ ಅವರಿಗೆ ನಾವು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆ ನಾವು ಅಭಿನಂದನೆ ಹೇಳಬೇಕು. ಯಾಕಂದ್ರೆ ಈ ಭಾಗ ಯಾವತ್ತು ಇದೊಂದು ಕೆರೆಗೆ ನೀರು ಬಂದಿದ್ರು ಈ ಕಡೆ ಇದೇನು ಮುಂದೆ ಉಳಿದೈತಿ, ಈ ಭಾಗ ಕಾಯಂ ಉಳಿದು ಬಿಡ್ತಿತ್ತು, ಎಂದೂ ನೀರು ಬರ್ತಿದ್ದಿಲ್ಲ ಆ ಭಾಗಕ್ಕೆ. ಇವತ್ತು ಆ ಲೈನ್ ಕೂಡ ಇಲ್ಲಿ ಸದಾ ನಮ್ಗೆ ಅಡಾಲ್ಟಿ ಏರಿಯಾದಾಗ ಸ್ಟಾರ್ಟ್ ಐತಿ. ಪ್ರತಿ ಬರತಕ್ಕಂಥ ಜೂನ್ದಾಗ ಈ ಪ್ರತಿಯೊಂದು ಹಳ್ಳಕ್ಕೊಳಗೆ ನೀರು ಬಿಡ್ತಕ್ಕಂಥ ಯೋಜನೆ ಕೂಡ ಅದಾಗೈತಿ. ಯಾವ ಒಬ್ಬ ರೈತರು ಈ ಯೋಜನೆ ಒಳಗೆ 2 ಯೋಜನೆ ಒಳಗೆ ಅಡಾಲ್ಟಿಯಲ್ಲಿ ಇರ್ತಕ್ಕಂಥ ಯಾವ ಒಬ್ಬ ರೈತರನ್ನು ಕೂಡ ಉಳಿಸಲಾರ್ದಂಗೆ ನಾವು ಪ್ರತಿಯೊಬ್ಬರಿಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದೀವಿ. ಮತ್ತೆ ಬಹಳಷ್ಟು ರೈತರಿಗೆ ಇನ್ನ ಭಾಳ ಬೇಡಿಕೆ ಅದಾವ ನಿಮಗೆಲ್ಲ. ಯಾಕಂದ್ರೆ ಏನಾಗೈತಿ, ಸ್ವಲ್ಪ ಸಮಾಧಾನಲಿ ಮೈನ್ ಸಾವುಕಾರ ಹೇಳ್ರಲ್ಲ, ನಮಗೆ ಸ್ವತಂತ್ರ ಸಿಕ್ಕಿ 78 ವರ್ಷ ಆಗೈತಿ. ಇನ್ಕಂತಕ್ಕ ತಡ್ಕೊಂಡಿದ್ವಿ, ಒಟ್ಟ 6 ತಿಂಗಳು ಜೂನ್ ಬರ್ತಕ್ಕ ತಡ್ಕೊಳ್ಳೋದು ಆಗವಲ್ದು ಯಾರಿಗೆ. ಒಂದು ಸ್ವಲ್ಪ ಸಂಯಮದಿಂದ ಹೋಗೋಣ. ಯಾಕಂದ್ರೆ ಇದ ಸರಿ ಹೊಸ ಲೈನ್ ಐತಿ, ಒಂದು ಸ್ವಲ್ಪ ಆ ಕೆರೆಗೆ ಈ ಕೆರೆಗೆ ಅಂದ್ರೆ ಎಲ್ಲ ಕಡೆ ಒಂದು ಸ್ವಲ್ಪ ಅಡಚಣೆ ಆಗೈತಿ. ಈ ಸರಿ ಒಂದು ಸ್ವಲ್ಪ ನೀರು ಬರ್ಲಕ್ಕೆ ನಮಗೆ ವಿಳಂಬ ಆಗೈತಿ. ಆದ್ರೆ ಬರ್ತಕ್ಕಂಥ ಜೂನ್ 7ಕ್ಕೆ ಏನು ಮಳೆ ನೀರು ಸ್ಟಾರ್ಟ್ ಆಗಿದ್ಲ, ಸ್ಟಾರ್ಟ್ ಆದ ಕೂಡಲೇ ಚಾಲು ಆತಂದ್ರೆ ಜನವರಿ ತನಕ 6 ತಿಂಗಳ ಕಂಟಿನ್ಯೂ ನೀರು ಒಟ್ಟ ಬಂದಾಗ್ಲಾರ್ದಂಗೆ ನೋಡ್ಕೊಳ್ಳೋಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಇಂಜಿನಿಯರ್ ಕೊಡ್ತಾರೆ, ಆ ಕೆಲಸ ನೀವು ಮಾಡ್ಬೇಕು ಸರ. ಏನು 6 ತಿಂಗಳು ನೀರು ಕೊಡ್ಬೇಕು ನೀವು ಕಂಟಿನ್ಯೂ. ಯಾಕಂದ್ರೆ ಕಾಂಟ್ರಾಕ್ಟರ್ ಕೆಲಸ ಮುಗಿತು, ಪಾಪ ಅವ್ರು ಲೈನ್ ಮಾಡಿದ್ರು ಹೊಂಟ್ರವ್ರ. ಆದ್ರೆ ಇಲ್ಲಿ ಕಂಟಿನ್ಯೂ ನೀರು ಬಂದು ಕೆರೆ ತುಂಬತಕ್ಕ ಮುಂದಿನ ಸರಿ ನೀವು ಅದನ್ನ ವ್ಯವಸ್ಥೆ ನೀವು ಮಾಡ್ಬೇಕು. ಮೇಂಟೆನೆನ್ಸ್ ಬೇರೆ ಆದ್ರೆ ನೀರು ಕೊಡೋರು ಇವ್ರ. ಅದಕ್ಕೆ ಎಲ್ಲ ರೈತರು ಸ್ವಲ್ಪ ಇದಕ್ಕೆ ಸಹಕಾರ ಮಾಡ್ರಿ. ಯಾಕಂದ್ರೆ ಒಮ್ಮೆ ಗಡಬಡಿಸಿರ ನಾವು ಇಷ್ಟು ದಿವಸ ಕಾದಿದ್ವಿ, 78 ವರ್ಷ ಕಾದಿದ್ವಿ. ಇನ್ನೊಂದು 6 ತಿಂಗಳು ಕಾಯ್ಲಕ್ಕೆ ಏನಾಗೋದಿಲ್ಲ. ಒಂದು ಸ್ವಲ್ಪ ಕಾಯಿನು ನೀರು ಎಲ್ಲರೂ ಕುಡಿಸ್ಕಿರಿಂದ ಮಿತವಾಗಿ ಬಳಸ್ಕೊಂಡ ನಾಳೆ ಜೂನ್ ತನಕ ಇದನ್ನು ಜಗ್ಗಾಡ್ನು. ಜೂನ್ಗೆ ಸ್ಟಾರ್ಟ್ ಆತಂದ್ರೆ ಆಟೋಮೆಟಿಕ್ಲಿ ಮ್ಯಾಗಿಂದ ಅಮ್ಮಾಜೇಶ್ವರನ್ ಚಾಲು ಇರ್ತೈತಿ, ಇದು ಚಾಲು ಇರ್ತೈತಿ. ಅದನ್ನ ಮಾಡೋಣ. ಅದ್ರ ಜೊತೆ ಸೌಕರ್ಯ ಇನ್ನೊಂದು ಏನಾಗಿತ್ತು ಸಮಸ್ಯೆ ಅಂದ್ರೆ ಇಲ್ಲೇ ಬಂದ್ರೆ ಅವ್ರನ್ನೊಂದು ಹೇಳ್ಬೇಕು. ಯಾಕಂದ್ರೆ ಬೇಡಿಕೆ ಹೇಳೋದು ನಮ್ಮ ಕೆಲಸ, ನೀವು ಮಾಡೋದು ಬಿಡೋದು, ನೀವು ಇಂಜಿನಿಯರ ಅವರೆಲ್ಲ. ಈಗ ಅಲ್ಲಿ ಏನಾಗಿತ್ತು ರೀ, ಮಾನ್ಯ ಜೋಗಳದಾಗ ಒಂದು ಇದನ್ನ ಮಾಡಿ ಚೇಂಬರ್ ಬಿಟ್ಟಿದ್ವಿ ಅಲ್ಲಿ ಏರ್ವಾಲ್ ತೆಗದ. ಈಗ ಅದ್ರ ಮುಂದಿನ ಭಾಗದಾಗ ಇವರೆಲ್ಲ ಬಂದು ಕೂತಾರಲ್ಲ, ಇವ್ರದೊಂದು ಅಲ್ಲಿ ಸಿರಿಗಿರಿ ವಸ್ತಿ ಅಂತ ಹೇಳಿದ್ರಿ. ಅವ್ರು ನಮಗೂ ಒಂದು ವಾರ ನೀರು ಕೊಡ್ರಿ ಅಂತ ಹೇಳಿ ಅನ್ನತ್ತಾರ. ಅದನ್ನ ನೋಡಿ ನೀವು ಮತ್ತು ಇಂಜಿನಿಯರ್ ಕಾಂಟ್ರಾಕ್ಟರ್ ನೋಡಿಕಿರಿಂದ ಅದು ಅವಕಾಶ ಇತ್ತಂದ್ರೆ ಅವ್ರಿಗೊಂದು ವಾರ ಅನುಕೂಲ ಮಾಡಿ ಕೊಡ್ರಿ ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿ ಒಂದು ವಿನಂತಿ ಮಾಡ್ಕೊತೇನೆ. ಇಷ್ಟು ಹೇಳಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೇನೆ.